ಜನತೆಗೆ ನಾವು ಭಾರತ ದೇಶದ ಜನತೆಗೆ ನಾವು ಕೈ ಮುಗಿವೆವು, ನಾವು ಕೈ ಮುಗಿವೆವು, ಶರಣೆಂಬೆವು, ನಾವು ಶರಣೆಂಬೆವು. ಭಾರತ ದೇಶವು ಸಂಸ್ಕೃತಿಯ ನಾಡು, ಮಹಾಕಾವ್ಯಗಳ ಚರಿತೆಯ ಬೀಡು. ಭಾರತ ದೇಶವು ಸಂಸ್ಕೃತಿಯ ನಾಡು, ಮಹಾಕಾವ್ಯಗಳ ಚರಿತೆಯ ಬೀಡು. ಮಹಾಭಾರತ ರಾಮಾಯಣದ ತವರೂರು ತವರೂರು, ರಾಮಧಾನ್ಯದ ಚರಿತೆ ಬೇಳೆವು ನಾವು, ರಾಮಧಾನ್ಯದ ಚರಿತೆ ಬೇಳೆವು ನಾವು. ಭಾರತೀಯ ಕಾವ್ಯ ಪರಂಪರೆಯ ಶ್ರೇಷ್ಠ ಕಾವ್ಯವೆಂದೆನಿಸಿದ ಕಾವ್ಯ ರಾಮಾಯಣ. ವಾಲ್ಮೀಕಿಯು ತನ್ನ ರಾಮಾಯಣದಲ್ಲಿ ಮಾನವರ ಬಾಳ್ವೆಯ ರೀತಿ ನೀತಿಯನ್ನು ಕುರಿತು ವ್ಯಕ್ತಪಡಿಸುತ್ತಾರೆ. ರಾಮನು ವನವಾಸದಲ್ಲಿದ್ದಾಗ ಗೌತಮ ಮುನಿಗಳ ಆಶ್ರಮದಲ್ಲಿ ನವಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯ ಭೋಜನಗಳನ್ನು ಸೇವಿಸಿದ ನಂತರ ಅವುಗಳ ಕುರಿತು ಚರ್ಚಿಸುವ ಕಥಾ ಪ್ರಸಂಗವೇ ಈ ನಮ್ಮ ಏಕಾಂಕ ನಾಟಕ ಕನಕದಾಸರ ರಾಮಧಾನ್ಯ ಚರಿತೆ. ರಾಮಧಾನ್ಯ ಚರಿತೆ. ಮಂಥರೆಯ ಕುತಂತ್ರಕ್ಕೆ, ಕೈಕೆಯ ಸ್ವಾರ್ಥಕ್ಕೆ, ದಶರಥನ ಪಿತೃವಾಕ್ಯಕ್ಕೆ ತಲೆಬಾಗಿ ಶ್ರೀರಾಮಚಂದ್ರರು ಸೀತಾ ಲಕ್ಷ್ಮಣ ಸಮೇತರಾಗಿ ಪಂಚವಟಿಗೆ ಬರುತ್ತಿದ್ದಾರೆ. ರಾಮ ಆನಂದಧಾಮ ಅಕಳಂಕ ನಾಮ, ಆನಂದಧಾಮ ಅಕಳಂಕ ನಾಮ. ರಾಘವ ಭಕ್ತರ ಬಾಂಧವ, ಜಯ ರಾಘವ ಭಕ್ತರ ಬಾಂಧವ. ಕಲ್ಯಾಣ ರಾಮ ಕರುಣಾಭಿಸೋಮ, ಕಲ್ಯಾಣ ರಾಮ ಕರುಣಾಭಿಸೋಮ. ಜಯ ರಾಘವ ಭಕ್ತರ ಬಾಂಧವ, ಜಯ ರಾಘವ ಭಕ್ತರ ಬಾಂಧವ. ಜಯ ರಾಘವ ಭಕ್ತರ ಬಾಂಧವ, ಜಯ ರಾಘವ ಭಕ್ತರ ಬಾಂಧವ. ಸೀತಾ, ರಾಜಗೃಹದಲ್ಲಿರಬೇಕಾದ ನೀನು ನನ್ನಿಂದಾಗಿ ಕಾಡಿನ ಪಾಲಾದೆ. ರಾಮಚಂದ್ರ, ಆ ಅರಮನೆಗಿಂತ ಕಾಡಿನ ಹೂ ಬಳ್ಳಿಗಳು, ಈ ಪ್ರಾಣಿ ಪಕ್ಷಿಗಳು, ಸ್ವಚ್ಛಂದವಾದ ಗಾಳಿ, ನಿಮ್ಮಯ ಸನಿಹ, ಇವೆಲ್ಲವೂ ನನ್ನ ಹರುಷವನ್ನು ಇಮ್ಮಡಿಗೊಳಿಸುತ್ತಿದೆ ರಾಮಚಂದ್ರ. ಧೀಂ ತಕಿಟ ತಕ ತದಿನ್ನ ತಕ ದಿನ ತಕ ದಿನ ತಕ ದಿನ ತೈ ತಕಿಟ ತಕ. ಲಕ್ಕಿಣಿ ನಡುತ್ತಿದೆ ಅದ ಲಕ್ಕಿಣಿ, ಲಕ್ಕಿಣಿ ಲಕ್ಕಿಣಿ ಗುರುದಿರುಗದ ಲಕ್ಕಿಣಿ, ಬಳಕೆ ಹೊಟ್ಟೆಯ ಗಂಡು ಗಂಡದ ರಾಮ ಕೂದಲ ಲಕ್ಕಿಣಿ, ತಾಳೆ ಗಂಡದ ಭಕ್ತ ನಡತೆಯ ಗುರು ಇವಳು ಲಕ್ಕಿಣಿ. ಆಹಾ, ಯಾರೀ ಚಲುವ, ಸಿಂಹದಂತ ಎದೆ, ಕಮಲದಂತ ಕಣ್ಣುಗಳು, ಉದ್ದನೆಯ ತೋಳುಗಳು, ಆನೆಯಂತ ನಡಿಗೆ. ಈ ಚಲುವ ನನ್ನವನಾಗಬಾರದೆ, ಈ ಚಲುವ ನನ್ನವನಾಗಬಾರದೆ. ಲೋಕವು ಕಾಣದಂತಹ ಸುಂದರವಾದ ರೂಪ, ನನ್ನ ಮನಸ್ಸಿನ ಮೋಹದ ತಾಪ. ಪೂಜ್ಯಳೆ, ನನಗೀಗಾಗಲೇ ವಿವಾಹವಾಗಿದೆ. ನನಗೆ ಸೀತೆ ಎಂಬ ಮಡದಿ ಇದ್ದಾಳೆ. ನಾನು ಏಕಪತ್ನಿ ವ್ರತಸ್ಥ.
ಪೂಜ್ಯಳೇ, ನನ್ನ ತಮ್ಮ ಲಕ್ಷ್ಮಣನು ನನ್ನಂತೆಯೇ ಸ್ಫುರದ್ರೂಪಿ. ಅಗೋ ನೋಡು, ಬರುತ್ತಿರುವನು. ಅದು ಹೇಗೆ ಸಾಧ್ಯ ಪೂಜ್ಯಳೆ? ನನ್ನ ಹೆಂಡತಿ ನನಗಾಗಿ ಅರಮನೆಯಲ್ಲಿ ಕಾಯುತ್ತಿದ್ದಾಳೆ. ಅಣ್ಣ! ಆಹಾ, ಎಂತಹ ಸ್ವರ್ಣ ಜಿಂಕೆ! ತಂದನ್ನೋ ತಾನೋ ತಾನಿ ತಂದಾನೋ ತಂದನ್ನೋ ತಾನೋ ತಾನಿ ತಂದಾನೋ. ಎಲ್ಲಿಯೂ ನೋಡದ ರೂಪ. ನೋಡುತ್ತಿದ್ದರೆ ನನ್ನ ಮನದಲ್ಲಿ ಏನೋ ಉಲ್ಲಾಸ. ರಾಮಚಂದ್ರ, ಆ ಸ್ವರ್ಣ ಜಿಂಕೆ ನಮ್ಮ ಕುಟೀರದಲ್ಲಿದ್ದರೆ ನಾನು ಈಗಲೇ ತರುವೆನು ಸೀತೆ. ಅಣ್ಣ, ಈ ಜಿಂಕೆಯನ್ನು ನೋಡುತ್ತಿದ್ದರೆ ನನಗೇನೋ ಸಂದೇಹವಾಗುತ್ತಿದೆ. ಹೆದರಬೇಡ ಲಕ್ಷ್ಮಣ, ನಾನು ಹೋಗಿ ಆ ಜಿಂಕೆಯನ್ನು ಹಿಡಿದು ತರುತ್ತೇನೆ. ನಾನು ಬರುವವರೆಗೂ ನಿನ್ನ ಅತ್ತಿಗೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ನಿನಗೆ ವಹಿಸುತ್ತಿದ್ದೇನೆ. ಹಾಗೇ ಆಗಲಿ ಅಣ್ಣ. ತಂದನ್ನೋ ತಾನೋ ತಾನಿ ತಂದಾನೋ ತಂದನ್ನೋ ತಾನೋ ತಾನಿ ತಂದಾನೋ ತಂದನ್ನೋ ತಾನೋ ತಾನಿ ತಂದಾನೋ. ಆ ಸೀತಾ, ಆ ಲಕ್ಷ್ಮಣ, ಲಕ್ಷ್ಮಣ, ರಾಮಚಂದ್ರನ ಧ್ವನಿಯಲ್ಲಿ ಏನೋ ಭಯ ಕಾಣಿಸುತ್ತಿದೆ. ಈಗಲೇ ಹೊರಡು ಲಕ್ಷ್ಮಣ. ಹೆದರಬೇಡ ತಾಯಿ, ಇದ್ಯಾವುದೋ ಮಾಯಾವಿ ಆಟದಂತೆ ಕಾಣುತ್ತಿದೆ. ಆ ಸೀತಾ, ಆ ಲಕ್ಷ್ಮಣ. ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ. ಮುಖ ವ್ಯಾಘ್ರನೆ. ಅಯ್ಯೋ, ಎಳೆಯ ಕರು ಬೆಳೆದ ತಾಯಿಯ ಮೇಲದರ ಬದಗೆ ಬಯಸಿ ತಪ್ಪುದೆ. ಅಯ್ಯೋ ತಾಯಿ, ನೀನು ನನ್ನ ಮಾತೃ ಸ್ವರೂಪಿ ತಾಯಿ, ಮಾತೃ ಸ್ವರೂಪಿ. ನಿಮಗೆ ರಕ್ಷಣೆಯಾಗಿರಲು ರಾಮಾಜ್ಞೆ ತಾಯೇ. ಈ ಪರಿಸ್ಥಿತಿಲಿ ನಿಮ್ಮ ಬಿಟ್ಟು ಹೋಗಲಾರೆ ತಾಯೇ. ನನ್ನ ಮನ್ನಿಸು ತಾಯೇ, ಮನ್ನಿಸು ತಾಯೇ. ತಾಯೇ, ಯಾವುದೇ ಸಂದರ್ಭದಲ್ಲೂ ಈ ರೇಖೆಯನ್ನ ದಾಟದಿರು ತಾಯಿ, ದಾಟದಿರು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಮುನಿವರಿಯರೇ, ತಾಯೇ, ಯಾವುದೇ ಸಂದರ್ಭದಲ್ಲೂ ಈ ರೇಖೆಯನ್ನ ದಾಟದಿರು ತಾಯಿ, ದಾಟದಿರು. ಮುನಿವರಿಯರೇ, ಇಲ್ಲಿಗೆ ಬಂದ ಈ ಫಲಹಾರವನ್ನು ಸ್ವೀಕರಿಸಿ. ಸಾತ್ವೆ ಮಣೆ, ಮನೆಗೆ ಬಂದ ಋಷಿ ಮುನಿಗಳಿಗೆ ಸತ್ಕರಿಸದೆ ಅವಮಾನಿಸುವುದೇ ನೀನು ನಿನ್ನ ಪರಿವಾರ.
ದಶಕಂಠ ರಾವಣ ದಶಕಂಠ ದಶಗ್ರೀವ ದಶಾನ್ಮುಖದವನು ನೆಲಕುಲಾದಿನೇತ ಅಸುರರ ಚಕ್ರವರ್ತಿ ರಾವಣಾಸುರ ಸೀತೆ ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ನೋಡುವ ಬಲೆ ರಂಗ ರಂಗ ಲಂಕಾಧಿಪತಿ ರಮಾರಮಣನಾದ ನಾನು ರಾವಣಾಸುರ ಸೀತೆ ರಾಮ ಲಕ್ಷ್ಮಣರ ಕುತಂತ್ರದಿಂದ ನನ್ನ ತೆಂಗ ಮೂಗನ್ನು ಛೇದಿಸಿದ್ದಾರೆ. ಅದೇ ಕುತಂತ್ರದಿಂದ ನಾನು ನಿನ್ನನ್ನು ಲಂಕಾಪುರಿ ಹೊತ್ತು ಇದ್ದಿದ್ದೇನೆ. ಹುಡುಗಿದವು ಕಾಡೆಲ್ಲ ನಡುಗಿ ಮೋಡಗಳು ಹುಡುಗಿದವು ಕಾಡೆಲ್ಲ ನಡುಗಿದ ಪ್ರಾಣಿ ಪಕ್ಷಿಗಳೆಲ್ಲ ಎದನಡಿಗೆ ಬೆದರಿದವು ಎದನಡಿಗೆ ಬೆದರಿ ಮುಪ್ಪಾದ ವೀರನು ಜಟಾಯು ಆಕಾಶದೆತ್ತರಕ್ಕೆ ಹಾರಿದನು ರೋಷಕ ರಾವಣ ಪಾತಾಳ ನಡೆಸಿ ಅಪ್ಪಿದನು ಪಂಚವಟಿಯು ನಡುಗಿತು ರಾಮಂ ಏನಾಯ್ತು ಜಟಾಯು, ಏನಾಯ್ತು? ರಾಮ ಸೀತೆಯನ್ನು ಅಪಹರಿಸಿಕೊಂಡು ಹೋದರು. ಯಾರು ಜಟಾಯು, ಯಾರು? ಜಟಾಯು ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿನಿಗ್ರಹಣಂ ಸಮುದ್ರಾಚಲನಂ ಲಂಕಾಪುರಿ ದಹನಂ ರಾವಣ ಸಂಹಾರ. ರಾಮ ಲಕ್ಷ್ಮಣರಿಬ್ಬರು ರಾವಣನನ್ನು ಸಂಹರಿಸಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ ನಂತರ ದಾನವ ವಾನರ ಸೈನ್ಯರೊಂದಿಗೆ ಅಯೋಧ್ಯಾಭಿಮುಖವಾಗಿ ಪ್ರಯಾಣ ಬೆಳೆಸುತ್ತಾರೆ. ಪ್ರಯಾಣದ ಕಾಲದಲ್ಲಿ ಸೀತೆಗೆ ರಮಣೀಯವಾದ ದೃಶ್ಯಗಳನ್ನು ತೋರಿಸುತ್ತಾ ಸಾಗುತ್ತಿರುವಾಗ ಗೌತಮ ಮುನಿಗಳ ಆಶ್ರಮಕ್ಕೆ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಇನ್ನು ಮೊದಲಾದವರು ಆಗಮಿಸುತ್ತಿದ್ದಾರೆ. ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಶುಭ ಸ್ವಾಗತ ಪ್ರಿಯ ಪರಿಪಾಲಕ ಮಂಗಳಕರ ನಿನ್ನ ಆಗಮನ ಶ್ರೀರಾಮಚಂದ್ರ, ನಮ್ಮ ಈ ಆಶ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಗೌತಮ ಮುನಿವರ್ಯರೇ,
ತಾವು ತಮ್ಮ ಪರಿವಾರದವರು ಸೌಖ್ಯವೇ? ಶ್ರೀರಾಮಚಂದ್ರ, ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ಶ್ರೀರಾಮಚಂದ್ರ, ನಿಮ್ಮ ಆಗಮನವನ್ನು ಕಾಯುತ್ತಾ ಬೆಲ್ಲ, ಸಕ್ಕರೆ, ಜೇನುತುಪ್ಪಗಳ ರಸಾಯನ ಹಾಗೂ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳು ತಮಗಾಗಿ ಸಿದ್ಧವಾಗಿ ಸ್ವೀಕರಿಸಿ. ಪ್ರಭು, ತಡವೇಕೆ ಬನ್ನಿ, ಎಲ್ಲವೂ ಸಿದ್ಧವಾಗಿದೆ ಅಂತೆ. ಒಂದು ಕೈ ನೋಡಿಯೇ ಬಿಡೋಣ. ಹನುಮ ಬಹಳ ಕಾತುರದಿಂದ ಕಾಯುತ್ತಿದ್ದಾನೆ. ಬನ್ನಿ, ಎಲ್ಲರೂ ಕೂಡಿಯೇ ಭಕ್ಷ್ಯ ಭೋಜನಗಳನ್ನು ಸ್ವೀಕರಿಸೋಣ. ಶ್ರೀರಾಮಚಂದ್ರನ ಪರಿವಾರದವರು ಗೌತಮ ಮುನಿಗಳ ಆಶ್ರಮಕ್ಕೆ ಬಂದು ಭಕ್ಷ್ಯ ಭೋಜನಗಳನ್ನು ಸೇವಿಸುತ್ತಾ ಚರ್ಚಿಸುತ್ತಾರೆ. ಹನುಮ, ನಿನಗೆ ಈಗ ಸಮಾಧಾನವಾಯಿತೆ? ಪ್ರಭು, ಭಕ್ಷ್ಯ ಭೋಜನಗಳನ್ನು ತಿಂದು ಸಂತೃಪ್ತಿ ಆಯ್ತು. ಹನುಮ, ನಾವು ಸ್ವೀಕರಿಸಿದ ಭಕ್ಷ್ಯ ಭೋಜನಗಳಲ್ಲಿ ನಿನಗೆ ಯಾವ ಧಾನ್ಯಗಳ ಭಕ್ಷ್ಯ ಭೋಜನ ಇಷ್ಟವಾಯಿತು? ಪ್ರಭು, ಭಕ್ಷ್ಯ ಭೋಜನಗಳು ಎಲ್ಲವೂ ಚೆನ್ನಾಗಿ ಇತ್ತು. ಆದರೆ ಆದರೆ ಏನು ಹನುಮ? ಪ್ರಭು, ಧಾನ್ಯಗಳ ಸ್ವರೂಪಗಳನ್ನು ಅಥವಾ ಅವುಗಳನ್ನು ನೋಡದೆ ಅವುಗಳ ಬಗ್ಗೆ ಹೇಳುವುದು ಕಷ್ಟವೆನಿಸುತ್ತದೆ ಪ್ರಭು. ಹಾಗಾಗಿ ತಾವೇ ಈ ನವಧಾನ್ಯಗಳನ್ನು ಸಭೆಗೆ ಕರೆಸಿದರೆ ಅವುಗಳ ಶ್ರೇಷ್ಠತೆಯು ತಮಗೆಲ್ಲರಿಗೂ ತಿಳಿಯಬಹುದು. ಹಾಗೇ ಆಗಲಿ ಹನುಮ. ಗೌತಮ ಮುನಿವರ್ಯರೇ, ಎಲ್ಲ ನವಧಾನ್ಯಗಳನ್ನು ಸಭೆಗೆ ಕರೆಯಿಸಿ. ಹಾಗೇ ಆಗಲಿ ಶ್ರೀರಾಮಚಂದ್ರ. ಶ್ರೀರಾಮನ ಆಜ್ಞೆಯಂತೆ ಎಲ್ಲ ನವಧಾನ್ಯಗಳು ಸಭೆಗೆ ಬರಬೇಕೆಂದು ವಿನಂತಿ. ರಘುಕುಲ ಸೋಮ, ನೀಲಮೇಘ ಶ್ಯಾಮ, ಶ್ರೀರಾಮಚಂದ್ರನಿಗೆ ನಮೋ ನಮಃ. ನಮ್ಮನ್ನು ಕರೆಸಿದ ಕಾರಣ? ಶ್ರೀರಾಮಚಂದ್ರ, ನಿಮ್ಮ ಆಜ್ಞೆಯಂತೆ ಎಲ್ಲ ನವಧಾನ್ಯಗಳನ್ನು ಸಭೆಗೆ ಕರೆಯಿಸಿದ್ದೇನೆ. ಹನುಮ, ಇವುಗಳ ಸ್ವರೂಪವನ್ನು ನೋಡಿ ಇವುಗಳಲ್ಲಿ ಯಾವುದು ಶ್ರೇಷ್ಠ ಧಾನ್ಯವೆಂದು ತಿಳಿಸು. ಪ್ರಭು, ಈ ನವಧಾನ್ಯಗಳನ್ನು ನೋಡುತ್ತಿದ್ದರೆ ಅವುಗಳ ಶ್ರೇಷ್ಠತೆಯಿಂದ ಆಯಾ ನವಧಾನ್ಯಗಳು ಶ್ರೇಷ್ಠತೆಯನ್ನು ಪಡೆದುಕೊಂಡಿವೆ. ಹಾಗಾಗಿ ಇವುಗಳ ಶ್ರೇಷ್ಠತೆಯನ್ನು ಕುರಿತು ಹೇಳುವುದು ಕಷ್ಟವೆನಿಸುತ್ತದೆ ಪ್ರಭು. ಹಾಗಾಗಿ ಈ ನವಧಾನ್ಯಗಳ ಶ್ರೇಷ್ಠತೆಯನ್ನು ಕುರಿತು ಹೇಳಬೇಕು ಪ್ರಭು. ಹನುಮ, ನಿನ್ನ ಈ ಮಾತಿನ ಅರ್ಥ ಹಾಗೂ ನೈಪುಣ್ಯತೆಯನ್ನು ನಾವು ಚೆನ್ನಾಗಿಯೇ ತಿಳಿದಿದ್ದೇವೆ. ಗೌತಮ ಮುನಿವರ್ಯರೇ, ತಾವು ಸದಾ ಎರಣದಲ್ಲಿ ವಾಸಿಸುವವರು. ತಮಗೆ ಈ ಧಾನ್ಯಗಳ ಕುರಿತು, ಅದರಲ್ಲೂ ಈ ನವಧಾನ್ಯಗಳ ಕುರಿತು ಬಹಳ ಚೆನ್ನಾಗಿ ತಿಳಿದಿರುತ್ತದೆ. ಅದರಲ್ಲಿ ಯಾವುದು ಶ್ರೇಷ್ಠ ಧಾನ್ಯವೆಂದು ನಮಗೆ ತಿಳಿಸಬೇಕು. ಹಾಗೇ ಆಗಲಿ ಶ್ರೀರಾಮಚಂದ್ರ. ಎಲ್ಲ ನವಧಾನ್ಯಗಳಿಗಿಂತ ಅತ್ಯಂತ ಗೌರವವುಳ್ಳವನು, ಅತ್ಯಂತ ಬಲಿಷ್ಠನು, ಬಡವ ಬಲ್ಲಿದ ಎಂದು ಭೇದ ಭಾವ ತೋರದೆ ಎಲ್ಲರನ್ನು ಸಲಹುವವನು, ಕಷ್ಟ ಕಾಲದಲ್ಲಿ ಎಲ್ಲರ ಕೈ ಹಿಡಿಯುವವನು, ಅವನೇ ಈ ನೆರೆದೆಲಗ. ಗೌತಮ ಮುನಿವರ್ಯರೇ, ತಾವು ಹೀಗೆ ನುಡಿಯುತ್ತೀರಿ ಎಂದು ನಾನು ತಿಳಿದಿರಲಿಲ್ಲ. ಈ ಮಹಾಸಭೆಯಲ್ಲಿ ನವ ಧಾನ್ಯಗಳಿರುವಾಗ ಈ ನೆರೆದೆಲಗವು ಹೇಗೆ ಶ್ರೇಷ್ಠನಾಗುತ್ತಾನೆ? ಶ್ರೇಷ್ಠರಲ್ಲಿ ಶ್ರೇಷ್ಠನಾದ ವ್ರೀಹಿ ನಾನಿರುವಾಗ ಈ ನೆರೆದೆಲಗನು ಹೇಗೆ ಶ್ರೇಷ್ಠನಾಗುತ್ತಾನೆ? ನೀನು ನನಗೆ ಸರಿ ಸಮಾನನಾಗುವೆಯ? ಛೀ! ಪರಿಮಳ ಭರಿತವಾದ ಚಂದನದ ಮರಕ್ಕೆ ಒಣಗಿದ ಕಟ್ಟಿಗೆಯು ಸರಿ ಸಮಾನವೇ? ಹಸುವಿನ ಹಾಲಿಗೆ ಕುರಿಯ ಹಾಲು ಸಮಾನವೇ? ಹೀಗಿರುವಾಗ ನೀನು ನನಗೆ ಹೇಗೆ ಸರಿ ಸಮಾನನಾಗುತ್ತೀಯೋ? ಭ್ರಷ್ಟ! ತೊಲಗು ಇಲ್ಲಿಂದ. ನೀನು ಈ ಸಭೆಗೆ ಅನರ್ಹ. ಕ್ಷಮೆ ಇರಲಿ ಶ್ರೀರಾಮಚಂದ್ರ. ನುಡಿಗೇಡಿ ಶ್ರೀರಾಮಚಂದ್ರರು ಗೌತಮ ಮುನಿವರ್ಯರು ಇನ್ನು ಮೊದಲಾದವರು ಇರುವ ಈ ಸಭೆಯಲ್ಲಿ ನೀನು ಹೀಗೆ ಮತಹೀನನಾಗಿ ಮಾತನಾಡುತ್ತಿರುವೆಯಲ್ಲ, ಇದು ನಿನಗೆ ಶೋಭೆ ತರುವಂತಿದೆಯೇ? ನಿನ್ನೊಡನೆ ನನಗೆ ಮಾತಾಗೆ ತೊಲಗೋ ಇಲ್ಲಿಂದ. ನಾನು ಸತ್ಯಹೀನನೇ? ಇಲ್ಲ, ನಾನು ಸತ್ಯಹೀನನಲ್ಲ. ಬ್ರಾಹ್ಮಣರ ಮನೆಯಲ್ಲಿ ಮಾಡುವ ಉಪನಯನ, ವ್ರತ ಮುಂತಾದ
ಶುಭ ಕಾರ್ಯಗಳಲ್ಲಿ ನಾನು ಇರಲೇಬೇಕು. ಮದುವೆ, ಪೂಜೆ ಮುಂತಾದ ಶುಭ ಸಮಾರಂಭಗಳಲ್ಲಿ ಮಂತ್ರಾಕ್ಷತೆಯಾಗಿ ನಾನು ಇರಲೇಬೇಕು. ತಿಳಿಯುತ್ತೆ ನೆರೆದಲಗ? ತಿಳಿಯಿತು. ನಿನ್ನ ಬಗ್ಗೆ ನಾನು ಚೆನ್ನಾಗಿಯೇ ತಿಳಿದಿದ್ದೇನೆ. ಆದರೆ ನಿನಗೆ ಬಡವರನ್ನು ಕಂಡರೆ ಅಸಡ್ಡೆ, ತಿರಸ್ಕಾರ. ಅದೇ ಶ್ರೀಮಂತರನ್ನು ಕಂಡರೆ ಉತ್ಪ್ರೇಕ್ಷೆ ಅಲ್ಲ ನಿನಗೆ. ಎಲ್ಲರನ್ನು ಸಮಾನವಾಗಿ ಕಾಣುವ ನಾನು ನಿನ್ನಂತೆ ನಿರ್ಬಂಧನಲ್ಲ. ನಾನು ನಿರ್ಧಾರ ಇಲ್ಲ, ನಾನು ನಿರ್ಧಾರನಲ್ಲ. ಗುರು ಹಿರಿಯರು ಮಾಡುವ ಯಾಗ ಯಜ್ಞಾದಿಗಳು, ಹೋಮ ಹವನಗಳು, ರಾಜ ಮಹಾರಾಜರ ಅರಮನೆಗಳಲ್ಲಿ, ಶ್ರೀಮಂತರ ಮನೆಗಳಲ್ಲಿ, ಹೀಗೆ ಎಲ್ಲಾ ಕಡೆಯಲ್ಲೂ ನಾನು ಇರಲೇಬೇಕು. ಅಷ್ಟೇ ಏಕೆ, ದೇವರಿಗೆ ಪ್ರಿಯವಾದ ನೈವೇದ್ಯದಲ್ಲೂ ನಾನು ಇರಲೇಬೇಕು. ಹೌದೌದು, ನೀನು ಇರಲೇಬೇಕು. ನಿನ್ನ ಬಗ್ಗೆ ಇನ್ನು ವಿವರವಾಗಿ ಹೇಳುತ್ತೇನೆ, ಕೇಳುವ್ರಿ. ಕೇಳು. ನೀನು ಹೊಸಿ ಬಾಣಂತಿಯರಿಗೆ, ರೋಗಿಗಳಿಗೆ ನಿಷಿದ್ಧನಲ್ಲವೇ? ನಾನು ನಿಷಿದ್ಧನೇ? ಇಲ್ಲ, ನಾನು ನಿಷಿದ್ಧನಲ್ಲ. ಹಾಗಾಗಿ ನಿನಗಿಂತ ನಾನೇ ಶ್ರೇಷ್ಠ. ತಿಳಿದೇ ನೆರೆದಲಗ? ನೀನೇ ಶ್ರೇಷ್ಠನೆಂದು ನಿನಗೆ ನೀನು ತಿಳಿದುಕೊಳ್ಳಬೇಕಷ್ಟೇ ವ್ರೀಹಿ. ಆದರೆ ಹೆಣದ ಬಾಯಿಗೆ ಹಾಕುವ ಅಕ್ಕಿ ಕಾಳು ನೀನಲ್ಲವೇ? ಕಾ 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 ಎಂದು ಕೂಗುವ ಕಾಗೆಯ ಬಾಯಿಗೆ ಹಾಕುವ ಪಿಂಡದ ಅನ್ನವೂ ನೀನಲ್ಲವೇ? ಕಾ ಕಾ ಕಾ. ನೀನು ನನಗೆ ಸರಿಸಾಟಿಯಾಗುವೆಯ? ಛೀ! ನಿನ್ನನ್ನು ಮಹಾಭೋಜನವಲ್ಲವೆಂದು ರಾಜ ಮಹಾರಾಜರು, ವೀರರು, ಶೂರರು ನಿನ್ನನ್ನು ನಿರಾಕರಿಸಿದ್ದರಲ್ಲವೇ? ಅದಕ್ಕೆ ನೀನು ಶೂದ್ರನಾಗಿರುವೆ. ಪ್ರಪಂಚದಲ್ಲಿ ಮಳೆ ಇಲ್ಲದೆ ಬರಗಾಲ ಬಂದೊದಗಿದಾಗ, ಆಹಾರವಿಲ್ಲದೆ ಹಸಿರಿಂದ ನಡುತ್ತಿರುವಾಗ ಎಲ್ಲಾ ಜೀವಿಗಳ ಹಸಿವನ್ನು ನೀಗಿಸಿ ಸಲಹುತ್ತೇನೆ. ಅಂತ ಕಷ್ಟ ಕಾಲದಲ್ಲಿ ನೀನು ಎಲ್ಲಿರುವೆಯೋ? ನಿನ್ನಂತ ಉಳು ಧಾನ್ಯಗಳು ಎಲ್ಲಿರುವ ಮೂರ್ಖ? ಛೀ! ಇವನ ಮಾತುಗಳನ್ನು ನನ್ನಿಂದ ಕೇಳಲಾಗುತ್ತಿಲ್ಲ. ಈ ಸಭೆಯೊಳಗಿರುವ ಮಾನಿಯರೇ, ತಾವು ಈಗೇಕೆ ಮೌನವಾಗಿದ್ದೀರಿ? ನಿಮ್ಮ ಈ ಮೌನವನ್ನು ಮುರಿದು ಮಾತನಾಡಲು ಸಾಧ್ಯವೋ ಅಸಾಧ್ಯವೋ? ನೀವು ತಿಳಿಸದಿದ್ದರೇನಾಯ್ತು? ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು, ಬಲಿಷ್ಠರು ಎಂದು ನೋಡಿಯೇ ಬಿಡೋಣ. ಬಾ. ಪುತ್ರ ಜಾನಕಿ ವಲ್ಲಭ, ಅಮ್ಮ ಹನುಮನ ಪ್ರಾಣ, ಈ ನಪುಂಸಕ ನೆರೆದವರಿಗಿಂತ ನಾನೇ 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 ಶ್ರೇಷ್ಠನೆಂದು ಹೇಳಿ ಮಹಾಪ್ರಭು, ಹೇಳಿ. ಸಾಕು, ನಿಲ್ಲಿಸಿ ನಿಮ್ಮಿಬ್ಬರ ವಾದ ವಿವಾದಗಳನ್ನು. ನಿಮ್ಮಲ್ಲಿ ಯಾರು ಶ್ರೇಷ್ಠರೆಂದು ಹೇಳಲು ಹರಿಯರ ಬ್ರಹ್ಮಾದಿಗಳಿಂದಲೂ. ಶಾಂತರಾಗಿ, ಇವರಿಬ್ಬರ ಸಮಸ್ಯೆ ಬಗೆಹರಿಸುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಇವರಿಬ್ಬರನ್ನು ಸೆರೆಮನೆಯಲ್ಲಿರಿಸಿ ನಾವು ಅಯೋಧ್ಯೆಗೆ ತೆರಳಲು 6 ತಿಂಗಳ ಕಾಲ ಬೇಕಾಗುತ್ತದೆ. ಅಲ್ಲಿಗೆ ಇವರಿಬ್ಬರನ್ನು ಕರೆಯಿಸಿ ಯಾರು ಶ್ರೇಷ್ಠರು ಯಾರು ಬಲಿಷ್ಠರು ಎಂದು ಅಲ್ಲಿಯೇ ತೀರ್ಮಾನಿಸೋಣ. ನಾವಿನ್ನು ಬರುತ್ತೇವೆ ಗೌತಮ ಮುನಿಗಳೇ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಬಲಿಷ್ಠರು ಎಂದು ನೋಡಿಯೇ ಬಿಡೋಣ. ದಶರಥ ಸುತ ರಾಮ ರಾಮ ಪರಂಧಾಮ, ದಶರಥ ಸುತ ರಾಮ ಸನ್ನೋತ ರಾಮ ರಾಮ ನಾಮ ಸನ್ನೋತ ರಾಮ ರಾಮ ನಾಮ
ನಿನ್ನ ದರ್ಶನವಿತ್ತು ಮನುಜರಿಗೆ ನಿನ್ನ ದರ್ಶನವಿತ್ತು ಸನ್ನೋತ ರಾಮ ಸದಾ ರಾಮನಾಮ ಸನ್ನೋತ ರಾಮ ಸದಾ ರಾಮನಾಮ ರಾಮ ಪರಮ ಅಕ್ಕ ರಾಮ ಪರಮ ಅಮೂಲ್ಯ ಪುಣ್ಯಮಾನುಜರಿಗೆ ನಿನ್ನ ದರ್ಶನವಿತ್ತು ಹೋಗಿ ಬೇಗ ಮನುಜರಿಗೆ ನಿನ್ನ ದರ್ಶನವಿತ್ತು ಸನ್ನೋತ ರಾಮ ಸದಾ ರಾಮನಾಮ ಸನ್ನೋತ ರಾಮ ಸದಾ ರಾಮನಾಮ ರಾಮ ರಾಮ ಅಂದು ದಶರಥ ಮಹಾರಾಜರು ಕಂಡ ಕನಸು ಇಂದು ನೆರವೇರುತ್ತಿರುವುದು ದೈವ ಪ್ರೇರಿತವಾಗಿದೆ. ದಶರಥ ಪುತ್ರರಾದ ಶ್ರೀರಾಮಚಂದ್ರರನ್ನು ಎಲ್ಲ ದೇವತೆಗಳ ಸಾಕ್ಷಿಯಾಗಿ ಈ ರಾಜ್ಯದ ಸಾರ್ವಭೌಮನಾಗಿ ಪ್ರತಿಪಾದಿಸುತ್ತಿದ್ದೇನೆ. रामचन्द्राय जनकराज मनोहराय मामकादिष्टदाय महितमङ्गलम् चर्चिताय हारघटक शोभिताय भूरिमङ्गलम् विमलरूपाय विविध वेदान्त वेद्याय सुमक चित्त कामिताय शुभमङ्गलम् रामदासाय वासुदेव कमलवासाय स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् ಶ್ರೀರಾಮಚಂದ್ರರಿಗೆ ಜಯವಾಗಲಿ ಶ್ರೀರಾಮಚಂದ್ರರಿಗೆ ಜಯವಾಗಲಿ ಶ್ರೀರಾಮಚಂದ್ರರಿಗೆ ಜಯವಾಗಲಿ. ಇಲ್ಲಿ ನೆರೆದಿರುವ ಋಷಿ ಮುನಿವರ್ಯರಿಗೂ ರಾಜರಿಗೂ ಮಂತ್ರಿವರ್ಗದವರಿಗೂ ವಾನರ ಹಾಗೂ ದಾನವ ವೀರರಿಗೂ ನನ್ನ ಸಹೋದರರಿಗೂ ನನ್ನ ನೆಚ್ಚಿನ ಎಲ್ಲಾ ಪ್ರಜೆಗಳಿಗೂ ನನ್ನ ನಮನಗಳು. ಗಾಳಿ ನೀರು ಕತ್ತಲು ಬೆಳಕು ಆಕಾಶ ಭೂಮಿ ಇವೆಲ್ಲವೂ ಎಲ್ಲರಿಗೂ ಸರಿಸಮಾನವೇ. ಸದಾಕಾಲ ಪ್ರಜೆಗಳ ಸೇವೆ ಮಾಡುವುದಕ್ಕಾಗಿ ಸಿದ್ಧವಿರುವ ರಾಜ್ಯವೇ ರಾಮ ರಾಜ್ಯ. ಶ್ರೀರಾಮಚಂದ್ರರಿಗೆ 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 ಶ್ರೀರಾಮಚಂದ್ರ ನಿಮ್ಮ ಆಜ್ಞೆಯಂತೆ 6 ತಿಂಗಳ ಕಾಲ ಸೆರೆವಾಸದಲ್ಲಿದ್ದ ವ್ರೀಹಿ ಹಾಗೂ ನೆರೆದಲಗವನ್ನು ಇಲ್ಲಿಗೆ ಕರೆತಂದಿದ್ದೇವೆ. ಈ ಧಾನ್ಯಗಳ ಕುರಿತು ನಾನು ಹೇಳುವುದಕ್ಕಿಂತ ನಮ್ಮ ರಾಜ್ಯದ ರೈತ ಮಹಾಪ್ರಭುಗಳು ಹೇಳಿದರೆ ಸರಿ ಎನಿಸುತ್ತದೆ. ಹಾಗಾಗಿ ಈ ಕೂಡಲೇ ರೈತ ಮಹಾಪ್ರಭುಗಳನ್ನು ಸಭೆಗೆ ಕರೆಯಿಸಿ. ನೇಗಿಲ ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆ ಕರ್ಮವೇ ಪರ ಸಾಧನವೋ ಕಷ್ಟದಳನ್ನವ ದುಡಿಮನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಪ್ರಭು ವ್ರೀಹಿಯು ಇಟ್ಟಷ್ಟು ದಿನ ತನ್ನ ಹೊಳಪನ್ನು ಬಲಿಷ್ಠತೆಯನ್ನು ಕಳೆದುಕೊಂಡು ಟೊಳ್ಳಾಗಿ ತನ್ನ ಚಾಪನ್ನು ಕಳೆದುಕೊಂಡು ದುಸ್ಥಿತಿಗೆ ಬಂದಿದೆ. ಆದರೆ ನೆರೆದಲಗವು ಇಟ್ಟಷ್ಟು ದಿನ ಗಟ್ಟಿಗೊಂಡು ಒಳೆಯುತ್ತಾ ಬಲಿಷ್ಠಗೊಂಡು ತನ್ನ ಶ್ರೇಷ್ಠತೆಯನ್ನು ಮೆರೆದಿದೆ. ಹಾಗಾಗಿ ಈ ನೆರೆದಲಗವೇ ಶ್ರೇಷ್ಠ.
ನೇಗಿಲ ಕುಲದೊಳಗಡಗಿದೆ ಕರ್ಮ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ರೈತ ಮಹಾಪ್ರಭುಗಳು ಹೇಳಿದ ಹಾಗೆ ಸರ್ವಕಾಲದಲ್ಲೂ ಬಡವ ಬಲ್ಲಿದ ಮೇಲು ಕೀಳು ಎಂಬ ಯಾವ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ನೇಗಿಲ ಕುಲದೊಳಗಡಗಿದೆ ಕರ್ಮ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ನೆರೆದಲಗವೇ ಶ್ರೇಷ್ಠರಲ್ಲಿ ಶ್ರೇಷ್ಠ ಧಾನ್ಯವಾಗಿದೆ. ಹಾಗಾಗಿ ಇನ್ನು ಮುಂದೆ ಈ ನೆರೆದಲಗವು ರಾಗಿಯೆಂದೇ ಪ್ರಸಿದ್ಧಿಯಾಗಲಿ. ಹಾಗೆಯೇ ರಾಗಿ ತಿಂದವನು ನಿರೋಗಿಯಾಗಿ ಬಾಳಲೆಂದು ನಾನು ರಾಗಿಗೆ ವರವನ್ನು ನೀಡುತ್ತಿದ್ದೇನೆ. ರಾಮಧಾನ್ಯ ಚರಿತೆ ಚರಿತೆಯಲುಳಿದು, ರಾಮಧಾನ್ಯ ಚರಿತೆ ಚರಿತೆಯಲುಳಿದು, ರಾಗಿಯೇ ಶ್ರೇಷ್ಠವೆಂದು ರಾಮನು ನುಡಿದು, ರಾಗಿಯೇ ಶ್ರೇಷ್ಠವೆಂದು ರಾಮನು ನುಡಿದು. ರಾಮಧಾನ್ಯ ಚರಿತೆ ಇದು, ರಾಮಧಾನ್ಯ ಚರಿತೆ, ರಾಮಧಾನ್ಯ ಚರಿತೆ ಇದು, ರಾಮಧಾನ್ಯ ಚರಿತೆ, ರಾಮಧಾನ್ಯ ಚರಿತೆ. ಇದು ರಾಮಧಾನ್ಯ ಚರಿತೆ. ಎಷ್ಟೇ ತೊಂದರೆ ಇದ್ರೂ ಈ ಮಕ್ಕಳು ನಾಟಕವನ್ನು ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ನವೀನ್ ಸರ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.